ಬಿಡ್ತಾ ಇಲ್ಲ. ಇನ್ನು ಎಂಎಲ್ಸಿ ಆಗಿ ಇನ್ನು ಪ್ರಮಾಣ ವಚನ ಸ್ವೀಕರಿಸದ ಗಾಯತ್ರಿ ಪ್ರಮಾಣ ವಚನಕ್ಕೆ ಬರುವಂತೆ ಇನ್ನೂ ಕೂಡ ಡಿಕೆಶಿ ಕರೆ ಮಾಡಲಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಗಾಯತ್ರಿ ಬದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರ್ಪಡೆ ಪ್ರಯತ್ನ ನಡೀತಾ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ನಾಯಕರಿಂದ ಹೆಬ್ಬಾಳ್ಕರ್ ಸೇರ್ಪಡೆಗೆ ಲಾಬಿ ನಡೀತಾ ಇದೆಯಾ? ಮತ್ತೊಮ್ಮೆ ಹಾಗಾದ್ರೆ ಸಚಿವರ ಪಟ್ಟಿ ಬದಲಾಗತ್ತಾ? ಈಗ ಎಂಎಲ್ಸಿ ಆಗಿ ಇನ್ನು ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಗಾಯತ್ರಿ ಅವರು. ಸೊ ಇನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಅವರ ಕಚೇರಿಯಿಂದ ಯಾರು ಕೂಡ ಕರೆ ಮಾಡಲಿಲ್ಲ ಅಂತ ಈಗ ಗಾಯತ್ರಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಓತ್ ಸೆರೆಮನಿ 4 ಗಂಟೆ 5 ನಿಮಿಷಕ್ಕೆ ಏನ್ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಏನು ಬೇಕಾದ್ರೆ ಆಗ್ಬೋದು, ಯಾವ ರೀತಿಯ ಒಂದು ಬದಲಾವಣೆಗಳು ಕೂಡ ಆಗ್ಬೋದು. ಈಗ ನೋಡಿ, ಫಸ್ಟ್ ಒಂದು ಲಿಸ್ಟ್ ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಇನ್ನೊಂದು ಲಿಸ್ಟ್ ಹೊರ ಬಂತು. ಅದರಲ್ಲಿ ಕೆಲವರ ಹೆಸರು ತೆಗೆದಾಕಲಾಯಿತು, ಇನ್ನು ಕೆಲವರ ಹೆಸರು ಹಾಕಲಾಯಿತು. ಅದೇ ರೀತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿತು ಈ ಒಂದು ಸಚಿವ ಸ್ಥಾನ ಅನ್ನುವ ವಿಚಾರವನ್ನ ನಾವು ಹೇಳ್ತಾ ಇದ್ವಿ. ಈಗ ನೋಡಿದ್ರೆ ಗಾಯತ್ರಿ ಅವರಿಗೆ ಕೈ ತಪ್ಪತಕ್ಕಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಈಗ ನಾವು ಗಮನಿಸಬೇಕಾದಂತ ವಿಚಾರ ಇದು. ಯಾವ ಕ್ಷಣದಲ್ಲಿ ಬೇಕಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ ಆಗ್ಬೋದು, ಗಾಯತ್ರಿ ಅವರು ಔಟ್ ಆಗ್ಬೋದು. ಸೊ ಇದುವರೆಗೂ ಕರೆ ಬಂದಿಲ್ಲ. ಈಗ ಸಮಯ 2 ಕಾಲ ಆಗಿದೆ. ಈ ಒಂದು ಸಮಯದಲ್ಲೂ ಕೂಡ ಇನ್ನೂ ಕರೆ ಬಂದಿಲ್ಲ. ಯಾಕಂದ್ರೆ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಈಗಾಗಲೇ ರೆಡಿ ಆಗಿದ್ದಾವೆ. ಅಂತ ಒಂದು ಸಂದರ್ಭದಲ್ಲಿ ಈಗ ಕರೆ ಬಂದಿಲ್ಲ ಅಂದ್ರೆ ಏನರ್ಥ? ಮತ್ತೆ ಬದಲಾಗಬಹುದು, ಪಟ್ಟಿ ಚೇಂಜ್ ಆಗಬಹುದು ಅನ್ನುವಂಥ ಒಂದು ಅರ್ಥ. ಕೊನೆ ಕ್ಷಣದವರೆಗೂ ಸಾಕಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಇದ್ದಾವೆ. ಸೊ ಏನು ಬದಲಾವಣೆ ಆಗುತ್ತೆ ಹಾಗಾದ್ರೆ? ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ನಾವು ಪಟ್ಟಿ ಮೇಲೆ ಪಟ್ಟಿಗಳನ್ನ ನೋಡ್ತಾ ಇದೀವಿ, ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಈಗ ಕೊನೆಯ ಪಟ್ಟಿ ಮತ್ತೆ ಬಿಡುಗಡೆ ಆಗುತ್ತಾ? ಇನ್ನು ಎಷ್ಟು ಪಟ್ಟಿಗಳು ಬರ್ಬೋದು ಅಂತ, ಚೇಂಜಸ್ ಆಗಬಹುದು? ಫೈನಲಿ 4 ಗಂಟೆ 5 ನಿಮಿಷ ಏನಿದೆ, ಆ 5 ನಿಮಿಷದ ಒಳಗಡೆ ಎಷ್ಟೆಲ್ಲ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ? ಈಗ ನೋಡಿದ್ರೆ ಗಾಯತ್ರಿ ಅವರು ನಮಗೆ ಇನ್ನೂ ಕರೆ ಬಂದಿಲ್ಲ, ನಾವು ಬರಬೇಕಾ ಬೇಡವಾ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಏನ್ ಹೇಳ್ಬೇಕು ಅಂದ್ರೆ, ಇದು ಗಾಯತ್ರಿ ಶಾಂತೇಗೌಡರು ಇನ್ನೂ ಕೂಡ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ ಪ್ರಮೋದ್ ಬೋಪಣ್ಣ. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡದೇ ಇರೋದು ಒಂದು. ಮತ್ತೊಂದು ಕಡೆಯಾಗಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಕೋಟಾದಡಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರುಗಳು ಒತ್ತಡವನ್ನ ಏರ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ. ಎಸ್ಪೆಷಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ತಮ್ಮದೇ ಆದಂತ ಒಂದು ನೆಟ್ವರ್ಕ್ ಮೂಲಕವಾಗಿ, ಅಂದ್ರೆ ರಾಷ್ಟ್ರೀಯ ನಾಯಕರ ಮೂಲಕವಾಗಿ ರಾಹುಲ್ ಗಾಂಧಿ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ ಸವದಿ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತೆ ಮರು ಸೇರ್ಪಡೆ ಮಾಡ್ಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗಾಯತ್ರಿ ಶಾಂತೇಗೌಡರು ಟೆಕ್ನಿಕಲಿ ಪ್ರಾಬ್ಲಮ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ಇದೀಗ ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಸಿದ್ದರಾಮಯ್ಯನವರೇ ಶಿಫಾರಸು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಡಿ ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಸಚಿವ ಸ್ಥಾನ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹಿನ್ನಡೆ ಆದಂತೆ ಆಗುತ್ತೆ. ಸೊ ಹೀಗಾಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳ ಬಗ್ಗೆ ಇದೀಗ
ಕಾನೂನು ತಜ್ಞರು, ಮತ್ತೊಂದು ಕಡೆಯಾಗಿ ಹಿರಿಯ ಸಂಸದೀಯ ಪಟುಗಳ ಜೊತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಗಾಯತ್ರಿ ಶಾಂತೇಗೌಡ್ರೆ ಖುದ್ದು ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವೂ ಕೂಡ ಹೌದು. ಈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಹಾಲಿ ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಹಾಲಿ ಸಚಿವರು ಎಲ್ಲರೂ ಕೂಡ ಹೋಗಿ ವಿಶ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಕಾರ್ಯದತ್ತ ಅಂದ್ರೆ ಬ್ಯುಸಿ ಶೆಡ್ಯೂಲ್ ನಲ್ಲೂ ಕೂಡ ಇದೀಗ ಗಾಯತ್ರಿ ಶಾಂತೇಗೌಡರ ಪರವಾಗಿ ಒಂದು ಟೆಕ್ನಿಕಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಪ್ರಮೋದ್ ಬೋಪಣ್ಣ ಇದನ್ನು ಸೂಕ್ಷ್ಮ ಗಮನಿಸಬೇಕು. ಈ ಹಿಂದೆ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ನಲ್ಲಿ ಏನು ವಿಧಾನ ಪರಿಷತ್ತು, ವಿಧಾನಸಭೆ ಎರಡೂ ಸದನಗಳ ಸದಸ್ಯರಲ್ಲದವ್ರನ್ನೂ ಕೂಡ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗಿತ್ತು. ಸೊ ಹೀಗಾಗಿ ಸಚಿವ ಸ್ಥಾನವನ್ನ ಸ್ವೀಕಾರ ಮಾಡಿ ಆ ಬಳಿಕ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದೇ ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಈ ಹಿಂದೆ ಮೈಸೂರಿನ ಬಿ.ಕೆ. ಚಂದ್ರಶೇಖರ್ ಅಂತವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲಾಗಿತ್ತು. ಸೊ ಹೀಗಾಗಿ ಇದು ಗಾಯತ್ರಿ ಶಾಂತೇಗೌಡರಿಗೆ ಇದು ಎಲ್ಲ ಒಂದ್ ಕಡೆಗೆ ಅಡ್ಡಿ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಅವರ ಬೆಂಬಲಿಗರು ಮತ್ತೊಂದು ಕಡೆಯಾಗಿ ಕೆಲ ಹಿರಿಯ ಕಾನೂನು ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಸಿಎಂ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಅದ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾವನ್ನ ವಹಿಸಿದ್ದಾರೆ. ಎಸ್ಪೆಷಲಿ ಇತ್ತ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೇಗಾದ್ರೂ ಮಾಡಿ ಕ್ಯಾಬಿನೆಟ್ಗೆ ಸೇರಿಸಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡ್ರೆ ಅಲ್ಲಿ ಗಾಯತ್ರಿ ಶಾಂತೇಗೌಡರನ್ನ ಏನು ಸಂಪುಟದಿಂದ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮಹಿಳಾ ಪ್ರಾತಿನಿಧ್ಯ ಕೋಟಾದಡಿ ಇಬ್ಬರಿಗೆ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದ್ರೆ ಎಲ್ಲೊಂದ್ ಕಡೆಗೆ ಅದು ಲಕ್ಷ್ಮಣ ಸವದಿರ್ಗೆ ಏನಾದ್ರೂ ಒಂದ್ ರೀತಿ ಪ್ರಾಬ್ಲಮ್ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ಅಲ್ಲಿ 2 ಸ್ಥಾನಗಳನ್ನ ಕೊಡುವಂತದ್ರಲ್ಲಿ ತಪ್ಪಿಲ್ಲ. ಆದ್ರೆ ಈ ಬಾರಿ 3 ಸ್ಥಾನಗಳನ್ನ ಸಂಪರ್ಕದಲ್ಲಿ 3 ಸ್ಥಾನಗಳು ಇನ್ನು ಕೊನೆಯ ಕ್ಷಣದಲ್ಲಿ ಉಮಾಶ್ರೀಗೆ ಸಚಿವ ಸ್ಥಾನ ಹೊಲಿಬಹುದಾ? ಉಮಾಶ್ರೀಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಲಾಬಿಯನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆಶಿಗೆ ಕರೆ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಿದ್ದರಾಮಯ್ಯನವರು ಸಚಿವರ ಪಟ್ಟಿಯಲ್ಲಿ ಉಮಾಶ್ರೀ ಹೆಸರು ಸೇರ್ಪಡೆಗೆ ಸಲಹೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೈಕಮಾಂಡ್ಗೆ ತಿಳಿಸ್ತೇನೆ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರಂತೆ. ಪರಿಷತ್ ಉಪಸಭಾಪತಿ ಪಟ್ಟಿಯಲ್ಲಿ ಉಮಾಶ್ರೀ ಹೆಸರು ಸೇರ್ಪಡೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಕ್ಷಣದಲ್ಲಿ ಉಮಾಶ್ರೀ ಅವರಿಗೆ ಹಾಗಾದ್ರೆ ಮಂತ್ರಿಗಿರಿ ಒಲಿಬಹುದಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಏನಾಗಬಹುದು ಅಂದ್ರೆ ಕೊನೆಯ ಕ್ಷಣದವರೆಗೂ ಸಾಕಷ್ಟು ಬದಲಾವಣೆಗಳು ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಬದಲಾವಣೆಗಳು ಆಗ್ತಾನೆ ಇದ್ದಾವೆ. ಇದು ಅಂತಿಮ ಪಟ್ಟಿ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪು. ಈ ಪಟ್ಟಿಯಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ. ಒಂದು ಮೊದಲನೇ ಪಟ್ಟಿ ಬಂತು, ಅದಾದ ನಂತರ 2ನೇ ಪಟ್ಟಿ ಬಂತು, ಈಗ 3ನೇ ಪಟ್ಟಿ ಬರುತ್ತಾ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ. ತಿಮ್ಮೇಗೌಡ ಆಗ್ಲೇ ಹೇಳ್ತಾ ಇದ್ರಿ, ಈಗ 2 ತಿಂಗಳ ಒಂದು ಕಸರತ್ತಿನ ಬಳಿಕ ಏನು ಈಗ ಪಟ್ಟಿ ಬಿಡುಗಡೆ ಆಗಿದೆ, ಇದು ಸರಿಯಾಗಿದೆಯಾ, ಸರಿಯಾದ ರೀತಿಯಲ್ಲಿ ಇದೆಯಾ ಅನ್ನುವಂಥ ಒಂದು ಇಷ್ಟು ಪ್ರಶ್ನೆಗಳು ಹರಿದಾಡ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಅಂದ್ರೆ, ಓಕೆ ಈಗ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಹಿಡ್ಕೊಂಡು ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ಹಿಡ್ಕೊಂಡು ಹೋಗಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪಟ್ಟಿಯನ್ನು ಹಿಡ್ಕೊಂಡಿದ್ರು. ಅಂತಿಮವಾಗಿ ಒಂದು ಪಟ್ಟಿ ಈಗ ಬಿಡುಗಡೆ ಆಗಿದೆ ನಿಜ. ಆದರೆ 2 ತಿಂಗಳಿನ ಒಂದು ಕಸರತ್ತಿನ ಮಧ್ಯೆ ಈ ಪಟ್ಟಿ ಸರಿಯಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಪಟ್ಟಿ ಎಲ್ಲ ಒಂದು ಕಡೆಯಾಗಿ ಜಾತಿವಾರು ಪ್ರಾದೇಶಿಕ ಸಮತೋಲನ ಕಾಪಾಡುವಂತ ಒಂದು ನಿಟ್ಟಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಸರಿಯಾಗಿದೆ ಅನ್ನುವಂಥದ್ದು ರಾಜಕೀಯ ಆಸಕ್ತರ ಒಂದು ಅಭಿಪ್ರಾಯ. ಮತ್ತೊಂದು ಕಡೆಗೆ ಹಿರಿಯ ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯವೂ ಕೂಡ ಹೌದು. ಮತ್ತೊಂದು ಕಡೆಯಾಗಿ ಇದು ವೈವಿಧ್ಯಮಯವಾದಂತ ಒಂದು ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ಅನ್ನುವಂತ ಒಂದು ನಿಟ್ಟಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಪ್ರಮೋದ್. ಯಾಕಂತ ಹೇಳಿದ್ರೆ 34 ಮಂದಿ ಈ ಒಂದು ಸಚಿವ ಸಂಪುಟದ ಸಚಿವ ಸ್ಥಾನಗಳ ಪೈಕಿ ಸುಮಾರು 6 ಮಂದಿ ಒಕ್ಕಲಿಗ ಶಾಸಕರುಗಳು ಇರ್ತಕ್ಕಂಥದ್ದು, 7 ಮಂದಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಮತ್ತೊಂದು ಕಡೆಗೆ 3 ಮಂದಿ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹೀಗೆ ದಲಿತ, ವೀರಶೈವ ಲಿಂಗಾಯತ, ಒಕ್ಕಲಿಗ, ಸಣ್ಣ ಸಣ್ಣ ಸಮುದಾಯಗಳು, ಬೋವಿ, ಉಪ್ಪಾರ, ಈ ರೀತಿಯಾದಂತಹ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಆದ್ಯತೆಯನ್ನ ಕೊಡಲಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಕೊನೆಯ ಗಳಿಗೆಯಲ್ಲಿ ಮೊಗವೀರ ಸಮುದಾಯದ ಮಂಕಳ ವೈದ್ಯ ಅವ್ರಿಗೆ ಕೊಟ್ಟು ಇದೀಗ ವೀರಶೈವ ಲಿಂಗಾಯತ ಸಮುದಾಯದ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಅದು ಕೂಡ
ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಒಂದು ರೀತಿ ವೈವಿಧ್ಯಮಯವಾದಂತಹ ಈ ಒಂದು ಸಂಪುಟ ವಿಸ್ತರಣೆ ಆಗಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದ್ರೆ, ಆದ್ರೆ ಎಲ್ಲೋ ಒಂದ್ ಕಡೆಗೆ ರಾಜ್ಯ ನಾಯಕರಿಗೂ ಕೂಡ ತೀವ್ರ ಅಸಮಾಧಾನ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಗೆ ಹಿರಿಯ ಮುತ್ಸದ್ದಿಗಳನ್ನ ಕೈ ಬಿಡಲಾಗಿದೆ. ಹಿರಿಯ ಮುತ್ಸದ್ದಿಗಳು ತೀವ್ರ ನಿರೀಕ್ಷೆಯಲ್ಲಿದ್ರು. ಎಸ್ಪೆಷಲಿ ಹಿರಿಯ ಸಂಸದೀಯ ಪಟು ಅಂತಾನೆ ಕರೆಸಿಕೊಳ್ಳುವಂತ 7 ಬಾರಿ ಗೆದ್ದಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರವರು, ಆರ್.ವಿ. ದೇಶಪಾಂಡೆ ಅವರವರು ತುಂಬಾ ನಿರೀಕ್ಷೆಯಲ್ಲಿದ್ರು. ಇವ್ರಿಗೆ ಯಾರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಕೊಡ್ಲಾಗಿಲ್ಲ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ರಾಜಕೀಯ ಜೀವನದ, ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿರ್ತಕ್ಕಂಥವ್ರು. ಕೊನೆಯ ಬಾರಿ ಮಂತ್ರಿಯಾಗಿ ನಿವೃತ್ತಿ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ನಿರೀಕ್ಷೆಯಲ್ಲಿದ್ರು. ಸೊ ಹೀಗಾಗಿ ಅವರ ನಿರೀಕ್ಷೆ ಹುಸಿಯಾಗುವಂತೆ ಇಂಥ ಒಂದು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಬೆಟ್ಟ ಆಗದು ಇಳಿ ಹಿಡಿದಂತ ರೀತಿಯಲ್ಲಿ ಈ ಒಂದು ಸಂಪುಟ ವಿಸ್ತರಣೆ ಮಾಡಿದ್ರಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಮೋದ್. ಹಾಗೆ ಸಂಪರ್ಕದಲ್ಲಿ ತಿಮ್ಮೇಗೌಡ.